ಹೋಗದಿರಲೋ ರಂಗ ಬಾಗಿಲಿಂದ ಚೇರಿ ಹೋಗದಿರಲೋ ರಂಗ ಬಾಗಿಲಿಂದ ಚೇರಿ ಹೋಗದಿರಲೋ ರಂಗ.
ಗಿರೀಶಂ ಸ್ಮರಾಮಿ ಅನಿಶಂ. ಈ ನೃತ್ಯಬಂಧ ಗಜೇಂದ್ರ ಮೋಕ್ಷಂ ಎಂಬ ಖ್ಯಾತ ಕಥೆಯನ್ನು ಕುರಿತಾಗಿದೆ. ಭಗವಾನ್ ವಿಷ್ಣು ಹೇಗೆ ಭೂಮಿಗೆ ಆಗಮಿಸಿ ಗಜೇಂದ್ರ ಎಂಬ ಆನೆಯನ್ನು ಸೇವಿಸುತ್ತಾರೆ ಎಂಬ ಕಥೆಯನ್ನು ತೋರಿಸಲು ಶ್ರೀಮತಿ ಪಾರ್ವತಿಯವರು ಬರುತ್ತಿದ್ದಾರೆ. ರಾಗ ಹಿಂದೋಳದಲ್ಲಿದ್ದು ರೂಪಕ ತಾಳದಲ್ಲಿ ರಚಿತವಾಗಿದೆ. ಬನ್ನಿ ನೋಡೋಣ ಈ ನೃತ್ಯಬಂಧ. जयतु जयतु देवो देवकी नन्दनोऽयं जयतु जयतु
ಕುರಿತಾದ 8 ಅಥವಾ ಅಷ್ಟಶ್ಲೋಕದ ನೃತ್ಯ. ಶ್ರೀಕೃಷ್ಣನ ಅದ್ಭುತವಾದ ಸಾಧನೆಗಳನ್ನು 8 ಶ್ಲೋಕದಲ್ಲಿ ಹೊಗಳುವ ಈ ನೃತ್ಯವನ್ನು ರಾಗಮಾಲಿಕೆ ಹಾಗೂ ತಾಳಮಾಲಿಕೆಯಲ್ಲಿ ರಚಿಸಿದ್ದಾರೆ. ಇದನ್ನು ತೋರಿಸಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ಶ್ರೀಮತಿ ಪಾರ್ವತಿಯವರು. ಬನ್ನಿ ನೋಡೋಣ. ಮಧುರ ಭಕ್ತಿಯಿಂದ ನೋಡಿರುವಂತಹ ಒಂದು ರಚನೆ, ಅದರಿಂದಾಗಿ ಅದಕ್ಕೆ ಮಧುರಾಷ್ಟಕಂ ಅಂತ ಇಟ್ಟಿದ್ದಾರೆ. ಮಧುರಾಧಿಪತಿ ಅಂದರೆ ಎಲ್ಲ ಸ್ವೀಟ್ನೆಸ್ ಎಲ್ಲದಕ್ಕೂ ಅಧಿಪತಿ ಅವನು ಅಂತ ಹೇಳಿ ವರ್ಣಿಸಿದ್ದಾರೆ. ಇದು ಮೋಹನ ರಾಗದಲ್ಲಿದ್ದು ಆದಿತಾಳದಲ್ಲಿದೆ. ನೋಡೋಣ ಮಧುರಾಷ್ಟಕಂ. Thank you.
ಕಸ್ತೂರಿಯವರ ದ್ವಿತೀಯ ಸುಪುತ್ರಿ. ತಮ್ಮ 11ನೇ ವಯಸ್ಸಿನಲ್ಲೇ ಭರತನಾಟ್ಯದಲ್ಲಿ ಆಸಕ್ತಿ ತೋರಿಸಿ ಪ್ರಾರಂಭದಲ್ಲಿ ಕುಮಾರಿ ದೀಪಿಕಾ ನಾಯರ್ ಹಾಗೂ ನಂತರದಲ್ಲಿ ಶ್ರೀಮತಿ ಶ್ರೀದೇವಿ ಹಾಗೂ ಪ್ರಸ್ತುತ ವಿದ್ವಾನ್ ಪುಲಿಕೇಶಿ ಕಸ್ತೂರಿರವರಲ್ಲಿ ತರಬೇತಿಯನ್ನು ಪಡೆದು ಶ್ರದ್ಧೆಯಿಂದ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ಕುಮಾರಿ ಶ್ವೇತಾ ಶಾಲಾ ಕಾಲೇಜುಗಳಲ್ಲಿ ಭರತನಾಟ್ಯ ಹಾಗೂ ಜಾನಪದ ನೃತ್ಯಗಳಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು BBA ಪದವಿಯನ್ನು ಅಮ್ಮಣ್ಣಿ ಕಾಲೇಜಿನಲ್ಲಿ ಮೊದಲನೇ ರ್ಯಾಂಕಿನಲ್ಲಿ ಉತ್ತೀರ್ಣರಾಗಿ ಸ್ವರ್ಣ ಪದಕವನ್ನು ಪಡೆದಿರುತ್ತಾರೆ. ಈಗ ಇವರು MBA ಪದವಿಯನ್ನು ಪಡೆಯಲು ಓದನ್ನು ಮುಂದುವರಿಸಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವ ಜೂನಿಯರ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಹಲವಾರು ಭರತನಾಟ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನುಭವವನ್ನು ಪಡೆದಿರುತ್ತಾರೆ. ಮೊದಲನೆಯದಾಗಿ ಕುಮಾರಿ ಶ್ವೇತಾ ಕುಲಕರ್ಣಿ ಕೇಳಲೊಲ್ಲನೆ ಎಂಬ ದೇವರ ನಾಮವನ್ನು ಮಾಡಲಿದ್ದಾರೆ. ಇದರಲ್ಲಿ ವಿಷ್ಣುವಿನ 10 ಅವತಾರಗಳನ್ನು ಪ್ರದರ್ಶಿಸಲಿದ್ದಾರೆ. ಈ ದೇವರ ನಾಮವನ್ನು ಶ್ರೀ ವಾದಿರಾಜರು ರಚಿಸಿದ್ದಾರೆ. ರಾಗ ರಾಗಮಾಲಿಕೆ, ತಾಳ ತಾಳಮಾಲಿಕೆ. ನೋಡೋಣ ವಿಷ್ಣುವಿನ ದಶಾವತಾರ.
ಮಾತ
ಬತ್ತಲಿ ನಾರಿಯರ ಅಪ್ಪಿದ ಹೋಗಿ ಉತ್ತಮ ಅಶ್ವವ ಹತ್ತಿದ ಉತ್ತಮ ಅಶ್ವವ ಹತ್ತಿದ ಉತ್ತಮ ಅಶ್ವವ ಹತ್ತಿದ ಹತ್ತವತಾರವ ತೋರಿದ ಹಿತ ಮೂರ್ತಿನಮ್ಮ ಚೆಲುವರವ ಹತ್ತವತಾರವ ತೋರಿದ ದಿಟ್ಟ ಮೂರ್ತಿನಮ್ಮ ಚೆಲುವರವ ಕುಮಾರಿ ಶ್ವೇತಾ ಕುಲಕರ್ಣಿರವರು ಶಿವನ ಕುರಿತಾಗಿ ಭೋ ಶಂಭೋ ಎಂಬ ನೃತ್ಯ ಬಂಧವನ್ನು ನರ್ತಿಸಲಿದ್ದಾರೆ. ಈ ನೃತ್ಯ ಬಂಧ ರೇವತಿ ರಾಗದಲ್ಲಿದ್ದು ಆದಿತಾಳದಲ್ಲಿ ಸಂಯೋಜನೆಗೊಳಿಸಲಾಗಿದೆ. ನೋಡೋಣ. ಭೋ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ
ಅಲ್ಲಿವರೆಗೂ ಸ್ವಲ್ಪ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಇನ್ನು ಕಾರ್ಯಕ್ರಮದ ಕೊನೆಯ ನೃತ್ಯವಾಗಿ ಸಂಪ್ರದಾಯಬದ್ಧವಾದಂತಹ ಒಂದು ತಿಲ್ಲಾನವನ್ನು ಪ್ರಸ್ತುತಪಡಿಸಲಾಗುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ತಿಲ್ಲಾನ ಒಂದು ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ನರ್ತಿಸುವಂತಹ ಒಂದು ನೃತ್ಯಬದ್ಧ. ಇದರಲ್ಲಿ ವಿವಿಧ ಅಡವುಗಳನ್ನು ಮುತ್ತಿನಂತೆ ಪೋಲಿಸಿ ನರ್ತಿಸಲಾಗುತ್ತೆ. ಕೊನೆಯಲ್ಲಿ ರಚನೆಕಾರರು ತಮ್ಮ ಇಷ್ಟ ದೈವವನ್ನು ನೆನೆದು ಒಂದು ಸಾಹಿತ್ಯವನ್ನು ಬರೆದಿರ್ತಾರೆ. ಅಂತಹ ತಿಲ್ಲಾನವನ್ನು ಈಗ ನಮ್ಮ ಮುಂದೆ ಪ್ರಸ್ತುತವಾಗಲಿದೆ. ನಾಡಿನ ದೇಶದ ಈ ಒಂದು ಮನುಕುಲದ ಬಹುಶ್ರುತ ಹಾಗೂ ಬಹುದೊಡ್ಡ ವಿದ್ವಾಂಸರಾಗಿದ್ದಂತಹ ಡಾಕ್ಟರ್ ಎಂ ಬಾಲುಣಿ ಕೃಷ್ಣರವರ ಪ್ರಸಿದ್ಧವಾದಂತಹ ಒಂದು ಪಾಪ್ಯುಲರ್ ತಿಲ್ಲಾನ ಅಂತಲೇ ಹೇಳಬೇಕು. ಬೃಂದಾವನಿ ರಾಗದ ಆದಿತಾಳದ ತಿಲ್ಲಾನ ಈಗ 4 ಜನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ನೋಡೋಣ ತಿಲ್ಲಾನ. ತಿಲ್ಲಾನ
ಸ್ವಲ್ಪ ಬಂದಿರುವಂತಹ ಅತಿಥಿಗಳಿಗೆ ಮತ್ತು ನಮ್ಮ ಸಹ ಸಂಗೀತ ಕಲಾವಿದರಿಗೆಲ್ಲರಿಗೂ ಗೌರವವನ್ನು ಸಲ್ಲಿಸಬೇಕಾಗಿದೆ. ಇದುವರೆಗೂ ನರ್ತಿಸಿದಂತಹ ಕುಮಾರಿ ಅಂಕಿತಾ, ಕುಮಾರಿ ಶ್ವೇತಾ ಕುಲಕರ್ಣಿ, ಕುಮಾರಿ ಶುಭಶ್ರೀ, ಶ್ರೀಮತಿ ಪಾರ್ವತಿ, ಎಲ್ಲ ಕಲಾವಿದರಿಗೆ ನಿಮ್ಮೆಲ್ಲರ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಯಶಸ್ವಿಯಾಗಿ ತಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇಂದು ನಮ್ಮೊಂದಿಗೆ ಇರುವಂತಹ ನಾಡಿನ ಹಿರಿಯ ನೃತ್ಯ ದಂಪತಿಗಳು ಶ್ರೀಯುತ ನಾಗರಾಜ್ ಉಪಾಧ್ಯಾಯ ಅವರು ಮತ್ತು ಶ್ರೀಮತಿ ಲೀಲಾವತಿ ಉಪಾಧ್ಯಾಯ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಅವ್ರ ಜೊತೆಗೆ ನಮ್ಮ ಸಂಸ್ಥೆಯ ನೂತನ ಅಧ್ಯಕ್ಷರು ಪ್ರೊಫೆಸರ್ MR ಕಮಲಾರವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಇದ್ದಂತಹ ಸಹ ಕಲಾವಿದರನ್ನು ಗೌರವಿಸಬೇಕು ಅಂತ ಹೇಳಿ ನಾನು ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತೇನೆ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಮ್ಮ ಹಿರಿಯ ಮೃದಂಗ ವಿದ್ವಾಂಸರೊಂದಿಗೆ ಪ್ರಾರಂಭ ಮಾಡೋಣ ಅಂತ ಶ್ರೀಯುತ ನಾರಾಯಣ ಸ್ವಾಮಿ ಅವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಕೊಳಲಿನಲ್ಲಿ ವಿದ್ವಾನ್ ಜೈರಾಮ್ ರವರು ಸಹಕರಿಸಿದ್ದಾರೆ, ಅವರಿಗೆ ನಮ್ಮ ಧನ್ಯವಾದಗಳು. ನಾರಾಯಣ ಸ್ವಾಮಿ ಸರ್ ಅಲ್ಲೇ ವೀಣಾವಾದನದಲ್ಲಿ ವಿದ್ವಾನ್ ಗೋಪಾಲ್ ವೆಂಕಟರಮಣರವರು, ಹಾಗೂ ಹಾಡುಗಾರಿಕೆಯಲ್ಲಿ ಡಾಕ್ಟರ್ ಶ್ರೀಮತಿ ರಮ್ಯಾ ಸೂರಜ್. ಡಾಕ್ಟರೇಟು ಥೀಸಿಸ್ ಸಬ್ಮಿಟ್ ಮಾಡಿ ತಗೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಅದು ಪಟ್ಟಿರೋರಿಗೆ ಗೊತ್ತು. ಆ ಪಟ್ಟಾಗ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ನಮ್ಮ ಜೊತೆ ಓದ್ತಾ ಇದ್ದು ನಮ್ಮ ಜೊತೆಯಲ್ಲೇ ಇದ್ದಂತಹ ಅವಾಗ ಹುಡುಗಿ ಇವಾಗ ಶ್ರೀಮತಿ ರಮ್ಯಾ ಸೂರಜ್ ಅವರಿಗೆ ನಮ್ಮ ಶಾಂತರ ಆರ್ಟ್ಸ್ ಟ್ರಸ್ಟ್ನ ಪರವಾಗಿ ಒಂದು ಅಭಿನಂದನೆಗಳು. ದಯವಿಟ್ಟು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹೌದು, ಇಟ್ ಈಸ್ ಎ ಸರ್ಪ್ರೈಸ್ ಫಾರ್ ಯು. ಖಂಡಿತ ಈ ರೀತಿಯ ಒಂದು ಸರ್ಪ್ರೈಸ್ಗಳು ಜೀವನದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ತಗೊಳುತ್ತೆ. ಯಾಕಂದರೆ ಒಬ್ಬರು ಕಲಾವಿದರು ಇನ್ನೊಬ್ಬರು ಕಲಾವಿದರ ಒಂದು ಅಚೀವ್ಮೆಂಟ್ನ ಅಥವಾ ಸಾಧನೆನ ಗುರುತಿಸಿ ಈ ರೀತಿ ಸನ್ಮಾನ ಮಾಡೋದು ಬಹಳ ವಿರಳ. ಪುಲ್ಕೇಶಿ ಸರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವ್ರ ಮುಂದೆ ನಾನು ಬಹಳ ಪುಟ್ಟವಳು. ಅವ್ರು ಹೇಳಿರಲ್ಲ, ನನ್ನನ್ನು ಕುಮಾರಿ ರಮ್ಯಾ ಇಂದ ಅವ್ರು ನೋಡಿದ್ದಾರೆ. ಯಾಕಂದರೆ ಕಥಕ್ ಕೊರಿಯೋಗ್ರಫಿಯಲ್ಲಿ ನಾನು ಅಭ್ಯಾಸ ಮಾಡುವಾಗ BA ಕೊರಿಯೋಗ್ರಫಿಯನ್ನು ಮಾಡುವಾಗ ಅವರು ತುಂಬ ಹಿರಿಯ ವಿದ್ವಾಂಸರು. ಒಂದು ಸಾಧನೆನ ಗುರುತಿಸಿ ಮಾಡಿರೋದು ನಾನು ಬಹಳ ಭಾಗ್ಯಶಾಲಿ ಅಂತ ಅಂದ್ಕೊಳ್ತೀನಿ ಸರ್. ಈ ರೀತಿಯ ಒಂದು ಸನ್ಮಾನ ಇವತ್ತು ನನಗೆ ತುಂಬಾ ಸರ್ಪ್ರೈಸು, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇಂಥ ಒಂದು ಮೇರು ಕಲಾವಿದರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಖಂಡಿತವಾಗ್ಲೂ ಎಲ್ಲ ಕಲಾವಿದರ ಮೇಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಕಲಾ ದಂಪತಿಗಳಿಗೂ ಹಾಗೂ ಪುಲ್ಕೇಶಿ ಸರ್ ಅವರಿಗೂ ಹಾಗೂ ಮೇಡಮ್ ಅವ್ರಿಗೂ ಹೊಸದಾಗಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೂ ನನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಈ ಗಾಯನದಲ್ಲಿ ನೃತ್ಯಕ್ಕೆ ಪೂರಕವಾದ ಎಲ್ಲ ವಿದ್ವಾಂಸರ ಜೊತೆಯಲ್ಲಿ ನಾನು ಇವತ್ತು ಕೂತು ಈ ಸನ್ಮಾನವನ್ನು ನಾನು ಅನುಭವಿಸಿದ್ದೀನಿ. ಬಹಳ ಸಂತೋಷವಾಗಿದೆ. ಎಲ್ಲರಿಗೂ ಧನ್ಯವಾದ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನಮ್ಮ ಮುಖ್ಯ ಅತಿಥಿಗಳು ಶ್ರೀಯುತ ನಾಗರಾಜ್ ಉಪಾಧ್ಯಾಯ ಹಾಗೂ ಶ್ರೀಮತಿ ಲೀಲಾವತಿ ಉಪಾಧ್ಯಾಯ. ಕಲೆ ಕುಟುಂಬವನ್ನು ಹೇಗೆ ಒಂದು ಗೂಡಿಸುತ್ತೆ ಅನ್ನೋದಕ್ಕೆ ನಂದಂತ ಹೇಳ್ಕೊಬಾರ್ದು. ನಮ್ಮ ಕುಟುಂಬ ಹೇಗಿದೆಯೋ ಹಾಗೆ
ನಾಗರಾಜ್ ಅವರು ಕುಟುಂಬನೂ ಸಹ ಅವ್ರ ಕುಟುಂಬದಲ್ಲಿ ಈಗ ಗಂಡ ಹೆಂಡತಿ ಇಲ್ಲಿದ್ದಾರೆ, 3 ಜನ ಮಕ್ಕಳು ಡ್ಯಾನ್ಸ್ ಕಲಿತಾ ಇದ್ದಾರೆ, ಸೊಸೆನೂ ಡ್ಯಾನ್ಸ್ ಮಾಡ್ತಾರೆ, ಮೊಮ್ಮಕ್ಕಳು ಸಂಗೀತದ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಕಡೆ ಇದ್ದಾರೆ. ಅಂತಹ ನೃತ್ಯ ದಂಪತಿಗಳು ಇಂದು ನಮ್ಮೊಂದಿಗಿದ್ದಾರೆ. ಬಯೋಡೇಟಾ ಕೊಟ್ಟಿದ್ದಾರೆ, ಆದರೆ ತುಂಬ ಕ್ರಿಸ್ಪಾಗಿ ಶಾರ್ಟಾಗಿ ಹೇಳಿದ್ದು. ನಾಗರಾಜ್ ಉಪಾಧ್ಯಾಯ ಅವರು ಬಂದು ಒಂದು 2 ಮಾತುಗಳನ್ನು ಆಡಿ ನಮ್ಮನ್ನು ಹರಿಸ್ಬೇಕು ಅಂತ ಹೇಳಿ ನಾನು ಹೇಳ್ಕೊಡ್ತೇನೆ. ಸರ್ ದಯವಿಟ್ಟು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೃತ್ಯುಂಜಯ ನಮಸ್ತೇಸ್ತು ಮೃತ್ಯುಂ ಹರ ನಮಾಮ್ಯಹಂ. ಸರ್ವಮೃತ್ಯು ವಿನಾಶಾಯ ಶ್ರೀ ಮೃತ್ಯುಂಜಯ ನಮೋ ನಮಃ. ಓಂ ನಮಃ ಶಿವಾಯ. ಇವತ್ತಿನ ಈ ಒಂದು ಸುಂದರ ಸಂಜೆ, ಸುಂದರ ರಂಗಮಂದಿರದಲ್ಲಿ, ಅಚ್ಚುಕಟ್ಟಾದಂತಹ ಒಂದು ರಂಗಮಂದಿರದಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಪ್ರಪ್ರಥಮವಾಗಿ ನಾನು ವಂದಿಸ್ತಾ ಇದ್ದೇನೆ, ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಇವತ್ತು ನಿಜವಾಗಿ ಹೇಳಬೇಕಾದ್ರೆ 6 ಗಂಟೆಯಿಂದ ಇವಾಗ ಸುಮಾರು 8:45 ತನಕ ಕಣ್ಣಿಗೆ ಹಬ್ಬ. ಇವತ್ತು ಯಾರು 4 ಮಂದಿ ಇವತ್ತು ನೃತ್ಯ ಪ್ರದರ್ಶನ ನೀಡಿದ್ದಾರೆ, ಪ್ರತಿಯೊಬ್ಬರು ಅವರವರ ಆ ಕೆಪಾಸಿಟಿಗೆ ಸರಿಯಾಗಿ ಉತ್ತಮವಾದಂತಹ ರೀತಿಯಲ್ಲಿ ಅಭಿನಯಿಸಿದ್ದಾರೆ. ಯಾರ್ದು ಕಮ್ಮಿ ಯಾರ್ದು ಹೆಚ್ಚು ಅಂತ ಹೇಳುವಂಗೆ ಅಲ್ಲ, ಅಷ್ಟು ಚೆನ್ನಾಗಿ ಹೇಳಿ ಮಾಡಿದ್ದಾರೆ, ನಡೆಸ್ಕೊಟ್ಟಿದ್ದಾರೆ. ಗುರುಗಳು ಏನು ಹೇಳಿರೋದಾರೆ ಅದನ್ನು ಚೆನ್ನಾಗಿ ಒಪ್ಪಿಸಿದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತಿನ ಹಿಮ್ಮೇಳ ಎಷ್ಟು ಕಣ್ಣಾನಂದಕರವಾದಂತಹ ಆ ಒಂದು ಹಿಮ್ಮೇಳಕ್ಕೆ ಇವರ ನೃತ್ಯ ಅರ್ಪಣೆ ನಿಜವಾಗಿಯೂ ಎದೆ ತುಂಬಿ ಬಂದಿದೆ. ಇವತ್ತೇನಾದರೂ ನನಗೆ ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಇಬ್ಬರನ್ನು ಆಮಂತ್ರಿಸಿರುವುದು ನಿಜವಾಗಿಯೂ ಪುಲಿಕೇಶಿ ಅವರಿಗೆ ಕೋಟಿ ಕೋಟಿ ವಂದನೆಗಳು. ಪುಲಿಕೇಶಿ ಅವರ ತಂದೆಯೂ ಕೂಡ ನನಗೆ ಬಹಳ ವರ್ಷಗಳಿಂದ ಗೊತ್ತಿತ್ತು. ಅವರ ಕುಟುಂಬದ ಬಗ್ಗೆ ನಾನು ತಿಳಿದಿದ್ದೇನೆ. ಬಹಳ ಸರಳ ಜೀವಿಯವರು ನಮ್ಮ ಪುಲಿಶ್ಗಿಯವರು, ಸದಾ ಹಸನ್ಮುಖಿ, ಬಹಳ ಸಮಾಧಾನಿ. ಯಾವತ್ತೂ ನೋಡಿದ್ರು ನಮ್ಮನ್ನು ಎಲ್ಲೇ ಎಕ್ಸಾಮಿನೇಷನ್ ಹಾಲಲ್ಲಿ ನೋಡಲಿ ಅಥವಾ ಎಲ್ಲೇ ನೋಡಿದ್ರು ಬಹಳ ಒಂದು ಆತ್ಮೀಯವಾಗಿ ಇಡೀ ಅವರ ಕುಟುಂಬದವರು ಕೂಡ ಹಾಗೆ. ಅವರನ್ನು ನೋಡಿದರೆ ನಮಗೆ ಸಂತೋಷವಾಗುತ್ತೆ. ಅಂತಹ ಆ ಕುಟುಂಬದವರು ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇರುವುದು ಆ ಪರಮಾತ್ಮ ಪರಮೇಶ್ವರ ಅವರಿಗೆ ಅನಂತವಾಗಿ ಶುಭವನ್ನುಂಟು ಮಾಡಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಂದು ಬಾರಿ ನನ್ನ ಜಸ್ಟ್ ಒಂದು ಚಿಕ್ಕದು ಪರಿಚಯ. ನಾನು TS ನಾಗರಾಜ ಉಪಾಧ್ಯಾಯ. ನಾನು ISRO ರಿಟೈರ್ಡು. ISRO ರಿಟೈರ್ ಆಗಿ 13 ವರ್ಷ ಆಯಿತು. ನಮ್ಮದೇ ಆದಂತಹ ಲೀಲಾ ನಾಟ್ಯ ಕಲಾವೃಂದ ಎಂಬ ನೃತ್ಯ ಶಾಲೆಯನ್ನು ಕಳೆದ 46 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. 1976ರಲ್ಲಿ, ಅಂದರೆ ನನಗೆ 75ರಲ್ಲಿ ಮದುವೆ ಆಯಿತು. 76ರಲ್ಲಿ ನಾವು ಇಬ್ಬರು ನಮ್ಮ ನೃತ್ಯ ಕಲಾ ಶಾಲೆಯನ್ನು ಪ್ರಾರಂಭಿಸಿ ಎಲ್ಲ ದೇವರ ದಯೆಯಿಂದ ಎಲ್ಲ ಪ್ರತಿಯೊಂದು ವಿಚಾರದಲ್ಲಿ ಅದು ನಮಗೆ ಪೂರಕವಾಗಿ ಸಹಾಯ ಮಾಡಿದ್ರಲ್ಲಿ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಅಷ್ಟು ಒಂದು ಸಹಾಯ ಮಾಡಿದ್ದಾರೆ. ಅದೆಲ್ಲರ ಜೊತೆಗೆ ನಾವು ಇಷ್ಟು ವರ್ಷ ಈ 46 ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಕಳೆದ 2 ವರ್ಷದಿಂದ ನಮ್ಮದು ಪ್ರತಿ ವರ್ಷವೂ ಕಾರ್ಯಕ್ರಮ ಆಗ್ತದೆ, ಆ್ಯನ್ಯುವಲ್ ಡೇ. ಆದರೆ 2 ವರ್ಷದಿಂದ ಈ ಕೊರೋನಾ ಕಾಟದಿಂದ ನಮ್ಮದು ಆಗಲಿಲ್ಲ. ಮುಂದೆ ಬಂದಾಗ ನಾವು ಅದನ್ನು ತಿಳಿಸ್ತೇವೆ. ಇಂತಹ ನನಗೆ 3 ಮಕ್ಕಳು, ಒಬ್ಬ ಮಗ, 2 ಹೆಣ್ಮಕ್ಕಳು, ಎಲ್ರಿಗೂ ಮದುವೆ ಆಗಿದೆ. ನನಗೆ 6 ಮೊಮ್ಮಕ್ಕಳಿದ್ದಾರೆ. ಎಲ್ಲರೂ ಆರ್ಟಿಸ್ಟ್ಗಳೇ. ಎಲ್ಲರೂ ಸಹ ಅವರವರ ಉದ್ಯೋಗದಲ್ಲಿ ಉದ್ಯೋಗದ ಜೊತೆ ನೃತ್ಯ ಮತ್ತು ಕೊಳಲು, ಮೃದಂಗ, ಹೀಗೆ ಬೇರೆ ಬೇರೆ ಇದರಲ್ಲಿ ಎಲ್ಲ ತಲ್ಲೀನರಾಗಿದ್ದಾರೆ. ಎಲ್ಲರೂ ಅವರು ಇಡೀ ಕುಟುಂಬವೇ ನಮಗೆ ತಾಯಿ ತಂದೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಅಳಿಯಂದಿರೂ ಅಷ್ಟೇ. ಎಲ್ಲರೂ ಅವರ ಎಲ್ಲರ ಸಹಕಾರದಿಂದ ಇದುವರೆಗೆ ನಾವು ಇಷ್ಟು ಮುಂದುವರೆದಿದ್ದೇವೆ. ಇದು ನನ್ನ ಬಯೋಡಾಟಾವನ್ನು ನಾನೇ ನಿಮಗೆ ಚಿಕ್ಕದಾಗಿ ನಾನು ಹೇಳಿದ್ದೀನಿ. ನಮ್ಮ ಶ್ರೀಮತಿಯವರು ಲೀಲಾವತಿ ಉಪಾಧ್ಯಾಯ, ಅವ್ರದ್ದು ಕೂಡ ಹೇಳಿಕೆ ಇದೆ, ಆದರೆ ನಾನು ಈಗ ಹೇಳುವಷ್ಟು ಸಮಯ ಇಲ್ಲ. ಅವರು ಕೂಡ ನನಗೆ ಉತ್ತಮವಾದಂಥ ಎಲ್ಲ ರೀತಿಯಲ್ಲೂ, ಸಕಲ ರೀತಿಯಲ್ಲೂ ನಮಗೆ ಸಹಾಯ ಮಾಡ್ತಿರುವಂತಹ ನನಗೆ ಧರ್ಮಪತ್ನಿ. ಅದು ಭಗವಂತನ ಕೃಪೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ನನ್ನ ಕುಟುಂಬದವರು ಹಾಗೆ. ಒಂದು ಗಂಡಸಿನ ಹಿಂದೆ ಒಂದು ಹೆಂಗಸರುದೆ ಅಂತ ಹೇಳ್ತಾರೆ, ಅದೇ ಥರ ನಮ್ಮ ಲೀಲಾವತಿಯವರು ಎಲ್ಲ ವಿಚಾರದಲ್ಲಿಯೂ ಸಹಾಯಕರಾಗಿದ್ದಾರೆ. ಇನ್ನೊಂದು ವಿಶೇಷ ಹೇಳಬೇಕಂದ್ರೆ, ನಾನು ಇವತ್ತು ಆ ಒಂದು ಸೂರ್ಯ ನಮಸ್ಕಾರದ ನೋಡಿದೆ.
ಸೂರ್ಯಾಷ್ಟಕಂ ಬಹಳ ಖುಷಿ ಆಯ್ತು ನನಗೆ ಅದನ್ನು ಓದಿ ನೋಡಿ. ನಾನು ಪ್ರತಿಯೊಬ್ಬರ ಹತ್ರ ಕೇಳೋದು, ನಮ್ಮ ಮುಖ್ಯವಾಗಿ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಬೇಕು. ಜೊತೆಗೆ ದಿವಸ ಅಲ್ಲದೆ ಹೋದ್ರೂ ಪ್ರತಿ ಭಾನುವಾರವಾದ್ರೂ ಸೂರ್ಯನಿಗೆ 12 ನಮಸ್ಕಾರ ಮಾಡುವಂತಹ ಒಂದು ಒಳ್ಳೆಯ ವಿಚಾರವನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ. ಇದು ಬಹಳ ಬಹಳ ಒಳ್ಳೆಯದು. ಸೂರ್ಯ ನಮಸ್ಕಾರ ಯಾರು ಮಾಡ್ತಾರೋ, ಯಾರು ಆ ಒಂದು ಸೂರ್ಯಾಷ್ಟಕವನ್ನು ಹೇಳ್ತಾರೋ, ಖಂಡಿತ ಅವರ ಜೀವನದಲ್ಲಿ ಒಳ್ಳೆಯಾಗ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಧನ್ಯವಾದಗಳು ಸರ್. ಅದು ಅವ್ರು ಹೇಳಿದ್ದು ಬರೀ ಡ್ಯಾನ್ಸ್ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ, ಇಡೀ ಒಂದು ಮನುಕುಲಕ್ಕೆ ಹೇಳಿದಂತಹ ಸಂದೇಶ ಆಗಿತ್ತು. ಇದು ಎಲ್ಲರೂ ಪಾಲಿಸಿದ್ರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಮೇಡಮ್ ಕೇಳಿದೆ ಮಾತಾಡಿ ಅಂತ, ಅವ್ರೇನು ಹೇಳ್ತಾರೋ ನಂದು ಅದೇ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ರು. ಈಗ ಇಂದು ನರ್ತಿಸಿದಂಥ ಕಲಾವಿದರಿಗೆ ಒಂದು ಮೊಮೆಂಟೋ ಮತ್ತು ಒಂದು ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಹೇಳಿ ನಾನು ಮೇಡಮ್ ಕೇಳಬೇಕಿದ್ದೀನಿ. ಕುಮಾರಿ ಅಂಕಿತಾ, ಅವ್ರ ತಂದೆ ತಾಯಿಯರನ್ನು ಬರಬೇಕು ದಯವಿಟ್ಟು ಜೊತೆಯಲ್ಲಿ. ಕುಮಾರಿ ಅಂಕಿತಾ, ಕುಮಾರಿ ಶುಭಶ್ರೀ, ಕುಮಾರಿ ಶುಭಶ್ರೀ, ಇವರ ಮಾತಾ ಪೋಷಕರು ಬರಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಸನ್ನ ಮತ್ತು ಶುಭ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕುಮಾರಿ ಶ್ವೇತಾ ಕುಲಕರ್ಣಿ, ದಶಾವತಾರವನ್ನು ನರ್ತಿಸಿದಂತಹ ಕುಮಾರಿ ಶ್ವೇತಾ ಕುಲಕರ್ಣಿ, ದಶಾವತಾರ ಆ್ಯಕ್ಚುಲಿ ಒಬ್ಬರೇ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅಷ್ಟು 10 ಅವತಾರಗಳು, ಅಷ್ಟು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇದೆಲ್ಲನೂ ಮಾಡೋದು ತುಂಬ ಕಷ್ಟ. ಆದರೆ ಶ್ವೇತಾ ಅದನ್ನು ಚೆನ್ನಾಗಿ ನಡೆಸಿದ್ದಾರೆ. ಶ್ರೀಮತಿ ಪಾರ್ವತಿ, ಪಾರ್ವತಿಯವ್ರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು. ಇಲ್ಲಿ ನನ್ನ ಹತ್ರ ನಮ್ಮ ಶಾಂತಲಾಗ್ ಸೇರೋಕ್ಕೆ ಮುಂಚೆ ಇದೇ ಗುರುಗಳ ಹತ್ರ ಕಲಿತಿದ್ರು. ಇವತ್ತು ಆ ಗುರುಗಳ ಕೈಯಿಂದ ಒಂದು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರ ಫ್ಯಾಮಿಲಿ ಮೆಂಬರ್ಸ್ ದಯವಿಟ್ಟು ಅವರ ಪತಿದೇವರು ಮತ್ತು ಅವ್ರ ಮಗಳು ಬಂದಿದ್ದಾರೆ. ಓಕೆ, ಇಲ್ಲೇ ಇದ್ದಾರೆ ಸ್ಟೇಜ್ ಮೇಲೆ. ಥ್ಯಾಂಕ್ ಯು. ಉದಯ್ ದಯವಿಟ್ಟು ಬನ್ನಿ. ಉದಯ್ ಕೃಷ್ಣ ಉಪಾಧ್ಯಾಯ ಬಂದಿಲ್ಲ? ಓಕೆ, ಥ್ಯಾಂಕ್ ಯು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ
ಇರುವರು ಕಲಾವಿದರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರಲ್ಲಿ ನಾನು ಕೇಳಿಕೊಳ್ತೇನೆ. ನಮ್ಮ ಶಾಂತಲಾ ಆರ್ಟ್ಸ್ ಟ್ರಸ್ಟಿನ ಮತ್ತೋರ್ವ ಟ್ರಸ್ಟಿಗಳಾಗಿರುವಂತಹ ಶ್ರೀಯುತ ಎಂ ಜಯರಾಮ್ರವರು ಬಂದಿದ್ದಾರೆ. ಅವರು ಬಂದು ಈ ಒಂದು ಗೌರವ ಸಮರ್ಪಣೆಯಲ್ಲಿ ಸೇರಿಕೊಳ್ಳಬೇಕಂತ ಕೇಳ್ಕೊಳ್ತೀನಿ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಲ್ಲ, ಅವ್ರಿಗೂ ನಾವು ಗೌರವ ಸಲ್ಲಿಸಬೇಕು. ಬಹಳ ಸುಂದರವಾದಂತಹ ಪ್ರಸಾದನವನ್ನು ಮಾಡಿದವರು ಶ್ರೀಯುತ ವಿಜಯ್ ಕುಮಾರ್ ವಿಜಿರವರು. ಅವರಿಗೆ ನಮ್ಮ ಒಂದು ಗೌರವ ಸಮರ್ಪಣೆ. ವಿಜಯ್ ಕುಮಾರ್ ಅಂತ ಕರೆಯೋದೇ ಇಲ್ಲ, ವಿಜಿ ಅಂತಲೇ ಕರೆಯೋದು. ಪ್ರೀತಿಯ ವಿಜಿ ಅವರು ಮತ್ತು ರಂಗಸಜ್ಜಿಕೆ ವ್ಯವಸ್ಥೆಯನ್ನು ಸೇವಾ ಸದನದ ಶ್ರೀಯುತ ರವಿಯವರು ಮಾಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಫೋಟೋ ಮತ್ತು ವಿಡಿಯೋವನ್ನು ಶ್ರೀಯುತ ಶಂಕರ್ ಮತ್ತು ಅವ್ರ ತಂಡದವರು ಮಾಡಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳು. ಜೊತೆಗೆ ಇವತ್ತಿನ ಕೆಲವರೆಲ್ಲ ಸ್ಟೇಜಿಗೆ ಬರಲ್ಲ, ದೇ ಡೋಂಟ್ ವಾಂಟ್ ಟು ಕಮ್ ಆನ್ ಸ್ಟೇಜ್. ಅವ್ರ ಕೆಲಸ ನಿರೂಪಣೆಯನ್ನು ಶ್ರೀಮತಿ ಶೈಲಜಾ ಮತ್ತು ಕುಮಾರಿ ಭೂಮಿ ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ಧನ್ಯವಾದಗಳು. ಹಿಂಬೇಣದಲ್ಲಿ ಅಂದರೆ ಹಿಂಬದಿ ಬ್ಯಾಕ್ ಸ್ಟೇಜಲ್ಲಿ ನಮಗೆ ಭಾಳಷ್ಟು ಜನ ನಮ್ಮ ಸ್ಟೂಡೆಂಟ್ಸು, ಕೆಲವು ಪೇರೆಂಟ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರೇಕ್ಷಕ ವರ್ಗದವರು. ಪ್ರೇಕ್ಷಕರಿಲ್ಲದೆ ಇದ್ದರೆ ಯಾವುದೇ ಕಾರ್ಯಕ್ರಮ ರಚಿಸೋದಿಲ್ಲ. ತಾವುಗಳೆಲ್ಲ ಬಂದಿದ್ದೀರಿ, ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನೃತ್ಯ ಮಾಡಿದಂತಹ ಕಲಾವಿದರುಗಳ ಪರವಾಗಿ ಒಬ್ಬರು ಅವರ ತಮ್ಮ ವಂದನೆಗಳನ್ನು ಸಲ್ಲಿಸಲಿದ್ದಾರೆ. ಶ್ರೀಮತಿ ಪಾರ್ವತಿಯವರು. Good evening to one and all who are present here today. On behalf of my friends who performed today evening, we extend our thanks to Sir and Ma'am for supporting us and keeping the practice till the late night, and whenever we are asking any doubt, Sir will always clear that. So for that, thanks to Sir, and also to Leelavati Ma'am and Sir come from all the way from there, and I am so excited personally to dance after so many years of gap on the stage. So when Sir told me that I am the first one to say, yes sir, I will do like that, because after so many years of gap, today I performed on the stage. So for that, I really wholeheartedly, my thanks goes to each and everyone there who comes for dance and who supports me and all the time say that, you know, you can do it, there is nothing to worry, there is nothing to fear or anything like that. So as a token of love, we would like to present a small gift to our sir. So ಇಂತಹ ಎಲ್ಲ ಕಲಾವಿದರನ್ನು ತಯಾರು ಮಾಡಿದಂತಹ ನಮ್ಮ ಅಚ್ಚುಮೆಚ್ಚಿನ ಪುಲಿಕೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಶುಭವಾಗಲಿ. ಧನ್ಯವಾದಗಳು. ಮತ್ತೆ ನಮ್ಮ
ಸಂಸ್ಥೆಯ ಮುಂದಿನ ಕಾರ್ಯಕ್ರಮ ಮಾರ್ಚ್ ತಿಂಗಳ 6ನೇ ತಾರೀಕಿನಂದು ಶಿವರಾತ್ರಿ ಪ್ರಯುಕ್ತ ಶಿವೋಹಂ ಎನ್ನುವ ಒಂದು ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಭಾನುವಾರ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಚಿಕ್ಕವರು ದೊಡ್ಡವರು ಎಲ್ರಿಗೂ ಸಹ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಶುಭರಾತ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.